ನಮ್ಮ ಗಾರ್ಮೆಂಟ್ಸಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? ಸರ್ ಅದು ನಮ್ಮ ಕಂಪ್ನಿಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಅಂತ ಕೇಳಿದೆ. 80ರಿಂದ 100 ಜನ ಸರ್. ಎಲ್ಲಿದ್ದಾರೆ? ಇನ್ನು 10 ಜನ ಕೂಡ ಬಂದಿಲ್ಲ. ಇದನ್ನ ಕೆಲಸ ಮಾಡೋ ರೀತಿ ನಿಮ್ಮ? ಸರ್ ಈಗ ಟೈಮ್ ಇನ್ನು 8:45. ಆಫೀಸ್ ಶುರುವಾಗೋದು 9:30. ಇನ್ನು 3/4 ಗಂಟೆ ಟೈಮ್ ಇದೆ ಸರ್. ಇದೇನು ಸ್ಕೂಲ್ ಅನ್ಕೊಂಡಿದ್ದೀರಾ ಬೆಲ್ ಹೊಡೆದ ಮೇಲೆ ಬರಕ್ಕೆ? ಆದರೂ ಎಲ್ಲದಕ್ಕೂ ಟೈಮಿಂಗ್ಸ್ ಅಂತ ಇರುತ್ತಲ್ಲ ಸರ್. ಸರ್ ಇವಳಿಗೆ ಹೇಳಿ ಏನು ಪ್ರಯೋಜನ ಇಲ್ಲ ಸರ್. ಆ ಲಕ್ಷ್ಮಿ ಬೇಗ ಬಂದರೆ ಎಲ್ಲರೂ ಬೇಗ ಬರ್ತಾರೆ. ಎಲ್ರಿ ಲಕ್ಷ್ಮಿ? ಆಫೀಸ್ ಟೈಮಿಗೆ ಕರೆಕ್ಟಾಗಿ ಬರ್ತಾಳೆ ಸರ್. ಇಲ್ಲಿ ನಾನು ಬಾಸು. ನಾನು ಬಂದಿರೋ ಟೈಮೇ ಸರಿಯಾದ ಟೈಮು. ನಾನು ಬರೋದಕ್ಕಿಂತ ಮುಂಚೆ ಅವಳು ಇಲ್ಲಿ ಬಂದಿರ್ಬೇಕು. ಇಲ್ಲಿ ರಾಶಿ ರಾಶಿ ಕೆಲಸ ಬಿದ್ದಿದೆ, ಅದಕ್ಕೆ ನಾನು ಮಾಡೋಕ್ಕಾಗತ್ತಾ? ಲಕ್ಷ್ಮಿ ಸಮಯ ಏನು ಅಂತ ನಿಯತ್ತ ಕೆಲ್ಸಕ್ಕೆ ಬರೋ ಎಲ್ರಿಗೂ ಗೊತ್ತು ಸರ್. ಅವಳು ಇದುವರೆಗೂ ಸಮಯ ತಪ್ಪಿಸಿಲ್ಲ, ಹಾಗಂತ ಯಾವ ಕೆಲಸನೂ ಬಾಕಿ ಇಟ್ಟಿಲ್ಲ. ಮೈಂಡ್ ಯುವರ್ ಟಂಗ್. ಅಂದರೆ ನಾನು ಆಫೀಸಿಗೆ ನಿಯತ್ತಾಗಿ ಬರಲ್ಲ, ಅದಕ್ಕೆ ನನಗಿದೇನು ಗೊತ್ತಿಲ್ಲ ಅಂತನಾ? ಹಾಗಂತ ನಾನು ಹೇಳಿಲ್ಲ ಸರ್. ನಾನು ಹೇಳಿದ್ದು ಲಕ್ಷ್ಮಿ ಟೈಮ್ ಕರೆಕ್ಟಾಗಿ ಬರ್ತಾಳೆ ಅಂತ. ಅವಳ ಟೈಮ್ನ ಯಾರೂ ಅವಳಿಗೆ ನೆನ್ಪು ಮಾಡೋ ಅವಶ್ಯಕತೆ ಇಲ್ಲ ಸರ್. ಮುಚ್ಚ್ರಿ ಬಾಯ್ನ. ಒಬ್ಬ ಬಾಸ್ ಹತ್ರ ಹೇಗೆ ಮಾತಾಡಬೇಕು ಅನ್ನೋ ಜ್ಞಾನ ಇಲ್ಲ ನಿಮಗೆ? ಫೋನ್ ಮಾಡ್ರಿ ಅವಳಿಗೆ. ಇನ್ನು 10 ನಿಮಿಷದಲ್ಲಿ ಅವಳು ಇಲ್ಲಿ ಇರ್ಬೇಕು. ಹೇಯ್ ಹೋಗ, ಎಲ್ಲರೂ ಆಚೆ ನಿಲ್ಸು. ಅತ್ತೆ ಯಾಕೋ ಏನಾಯ್ತು? ಅಸಿಡಿಟಿ ಅಪ್ಪ. ಅಮ್ಮ ತಿಂಡಿ ಆಯ್ತೇನಮ್ಮ? ಆಫೀಸಿಗೆ ಲೇಟ್ ಆಗ್ತಿದೆ, ಬೇಗ ಬಿಡಿಸು. ಅಯ್ಯೋ ಎಲ್ಲ ರೆಡಿ ಇದೆ ಕಣೋ, ಬಾ ಕೂತ್ಕೋ. ಕೂತ್ಕೊಮ್ಮ ಲಕ್ಷ್ಮಿ, ತಿಂಡಿ ತಿಂತಾನೆ ಮಾತಾಡೋಣ. ಹೌದೌದು, ಎಲ್ಲರೂ ಈಗ ತಿಂಡಿ ತಿನ್ನೋಣ. ಬನ್ನಿ ಕೂತ್ಕೊಮ್ಮ ಲಕ್ಷ್ಮಿ, ಕೂತ್ಕೋ. ಇವಳೆಲ್ಲ ಹೋದ್ಲು? ಏ ತ್ರಿಪುರ, ಅಲ್ಲೇನೆ ಮಾಡ್ತಾ ಇದ್ಯಾ? ಬಾ ತಿಂಡಿ ಬಡ್ಸು. ಯಾಕೆ? ಮಾಡಿಟ್ಟಿರೋದನ್ನ ಬಡ್ಸಕ್ಕೂ ನಾನೇ ಬರ್ಬೇಕಾ? ತಗೋ. ಸಣ್ಣ ಪುಟ್ಟ ಕೆಲಸ ಹೇಳಿದ್ರು ಕೋಪ ಮಾಡ್ಕೋತಾಳೆ. ಇವ್ರಿಗಾದ್ರೆ ಆಫೀಸ್ ಕೆಲಸ. ಇವಳು ಮನೇಲಿದ್ರು ಖುಷಿಯಾಗಿ ಕೆಲಸ ಮಾಡ್ಕೊಂಡಿರಲ್ಲ. ನೀ ಹೇಳಮ್ಮ ಲಕ್ಷ್ಮಿ. ಅಯ್ಯೋ, ಅವಳು ತಿನ್ನಕ್ಕಾದ್ರೂ ಬಿಡೆ. ಆಗ್ಲಿಂದ ಹೇಳು 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 ಅಂತ ಏನೋ ಹಿಡ್ಕೊಂಡಿದ್ದಾಳೆ. ಎಲ್ಲರೂ ನಾನೇ ಹೇಳಿದೆ ತಾನೇ. ಆಫೀಸು ಗೊತ್ತಾಗುತ್ತೆ ಕಣೆ. ಪರವಾಗಿಲ್ಲ ಮಾವ. ಏನ್ ಪರವಾಗಿಲ್ಲ ಅಮ್ಮ, ಬಡ್ಸೆ ಇಲ್ಲಿ. ಟೈಮ್ ನೋಡಿದ್ಯಾ ಎಷ್ಟಾಗಿದೆ ಅಂತ? ಇನ್ನು ಟ್ರಾಫಿಕ್ ಜಾಮ್ ಆದ್ರೆ ಆಫೀಸ್ಗೆ ಹೋಗೋದು ಲೇಟ್ ಆಗತ್ತೆ. ಹೌದಪ್ಪ, ನನಗೂ ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಅವತ್ತೇ ಹೇಳಿದ್ನಲ್ಲ ಆಡಿಟಿಂಗ್ ಇದೆ ಅಂತ. ಲಕ್ಷ್ಮಿ, ಏನೋ ಫೋನ್ ಬರ್ತಾ ಇದೆ ನೋಡು. ಹೇಳು ವಿಜಯ್. ಲಕ್ಷ್ಮಿ ಎಲ್ಲಿದ್ಯಾ? ಮನೇಲಿ ಕಣೆ. ಇನ್ನೂ ಹೊರಟಿಲ್ವಾ? ಆಫೀಸ್ ರೀಚ್ ಆಗಕ್ಕೆ ಎಷ್ಟೊತ್ತಾಗುತ್ತೆ? ಯಾಕೆ, ಏನಾಯ್ತು? ಏನಿಲ್ಲ, ನಮ್ಮ ಆಫೀಸಲ್ಲಿ 2 ಗ್ರಹಗಳಿದಾವಲ್ಲ, ಸೋ ಕಾಲ್ಡ್ ಬಾಸು ಮತ್ತೆ ಅವನ ಚೇಲ ಅಪ್ರೂಪಕ್ಕೆ ಬೇಗ ಬಂದ್ಬಿಟ್ಟಿದ್ದಾರೆ. ನೀನೆಲ್ಲಿ ಅಂತ ಕೂಗಾಡ್ತಿದ್ದಾರೆ. ಆದ್ರೆ ಆಫೀಸ್ಗಿನ್ನೂ ಟೈಮ್ ಆಗಿಲ್ವಲ್ಲೇ? ನಾನು ಅದೇ ಹೇಳ್ದೆ ಕಣೆ, ಬಾಸ್ ಆಗಿ ನಾನೇ ಬೇಗ ಬಂದಿದ್ದೀನಿ, ಇವ್ರು ಯಾಕೆ ಲೇಟು ಅಂತ ಕೂಗಾಡ್ತಿದ್ದಾರೆ. ಅದು ಸರಿ, ನೀನು ಯಾಕೆ ಅಷ್ಟು ಬೇಗ ಬಂದಿದ್ಯಾ? ನನಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬೇಗ ಬಂದೆ. ಸರಿ, ತಲೆ ಕೆಡ್ಸ್ಕೋಬೇಡ, ನಾನು ಬಂದದೇನು ಅಂತ ನೋಡ್ತೀನಿ. ಸರಿ ಆಯಿತು, ಬಾಯ್. ಬಾಯ್. ಅತ್ತೆ, ನಾನು ಹೊರಡ್ತೀನಿ. ಅಯ್ಯೋ, ನೆಮ್ಮದಿಯಾಗಿ ತಿಂಡಿನಾರು ತಿನ್ಕೊಂಡು ಹೋಗಮ್ಮ.
ಇಲ್ಲ ಅತ್ತೆ, ಆಫೀಸಿಂದ ಅರ್ಜೆಂಟ್ ಕಾಲ್ ಬಂದಿತ್ತು, ನನ್ನ ಟೈಮ್ ಆಯ್ತು, ನಾ ಹೊರಡ್ತೀನಿ. ಸರಿ ಹುಷಾರಮ್ಮ. ಅದೇನೋ ಹೇಳ್ಬೇಕು ಅಂತಿದ್ಯಲ್ಲ, ಸಂಜೆ ಬಂದ ಮೇಲೆ ಹೇಳ್ವೆ ಅಂತೆ. ಪರವಾಗಿಲ್ಲ ಅತ್ತೆ, ನಾನು ಹೇಳಲಿಲ್ಲ ಅಂದ್ರೂ ಆ ವಿಷಯ ನಿಮಗೆ ಗೊತ್ತಾಗತ್ತೆ. ಬರ್ತೀನಿ ಮಾವ. ಆಯ್ತಮ್ಮ. ಅಲ್ಲಮ್ಮ, ಏನೋ ದೊಡ್ಡದಾಗಿ ಆದಷ್ಟು ಬೇಗ ತಾಳಿ ಶಾಸ್ತ್ರ ಅಂತ ಹೇಳ್ಬಿಟ್ಟಿಯಲ್ಲ. ಇರೋ ತಾಳಿ ಬೊಟ್ಟಿಗೆ ಚೈನ್ ಬೇಕು. ಈಗ ಗ್ರಾಮ್ಗೆ 13,500 ರೂಪಾಯಿ, ಕಮ್ಮಿ ಅಂದ್ರೂ 15 ಗ್ರಾಮ್ ಬೇಕು. ಅಲ್ಲಿಗೆ 2.5 ಲಕ್ಷ. ಇದೆಲ್ಲ ಗೊತ್ತಿದ್ಯಾ? ಗೊತ್ತಿದೆ ಕಣೆ, ಗೊತ್ತಿಲ್ದೇನೆ ತಾಳಿಶಾಸ್ತ್ರ ಅಂತ ಹೇಳ್ಬಿಟ್ನಾ? ಏನಮ್ಮ ಯೋಚನೆ ಮಾಡಿದ್ಯಾ? ಮತ್ತೆ ಸಾಲನಾ? ಆಲ್ರೆಡಿ ಅವ್ರ ಮದ್ವೆಗೆ ಸಾಕಷ್ಟು ಸಾಲ ಮಾಡಿದೀವಿ, ಅದನ್ನೇ ಇನ್ನೂ ತೀರ್ಸಿಲ್ಲ. ಇದಕ್ಕೂ ಸಾಲನಾ? ಅಮ್ಮ, ಕರಿಮಣಿ ಹಾಕಿದ್ರೆ ಬೇಡ ಅನ್ನತ್ತಾ? ನೋಡಮ್ಮ, ನಿನ್ನ ಸೊಸೆ ಚಿನ್ನ ಹಾಕೊಂಡು ಮೆರೆಯೋದಕ್ಕೆ ನಾವೆಲ್ಲರೂ ಅನುಭವಿಸ್ಬೇಕಾ? ಸಾಕು ಸುಮ್ಮನೆ ಇರೆ. ಎಲ್ಲ ನೀನೇ ನಿಭಾಯಿಸೋ ಥರ ಆಡಬೇಡ. ಮದುವೆ ಸಾಲ ಸ್ವಲ್ಪನಾದ್ರೂ ಕಮ್ಮಿ ಆಗಿದೆ ಅಂದರೆ ಅದಕ್ಕೆ ಸೊಸೆ ಕೃಪೆನೇ ಕಾರಣ. ಬಂದಿದ್ದ ದಿವಸನೇ ಕೈಯಿಂದ ಉಂಗುರ ಬಿಚ್ಕೊಡ್ಲಿಲ್ವಾ? ಮರ್ತ್ಬಿಟ್ಯಾ? ಅಂಥ ಬಂಗಾರದಂಥ ಸೊಸೆಗೆ ನಾನು ಸ್ವಲ್ಪನಾದ್ರೂ ಬಂಗಾರ ಕೊಡೋದು ಬೇಡವೇನೆ? ಸರಿ, ಈಗೇನ್ ಮಾಡ್ಬೇಕು ಅಂತ? ಹೊಸ ಚೈನ್ ತರಬೇಕು ಅಂತನಾ? ಹೊಸದಲ್ಲ ಕಣೆ. ಹೊಸದ್ ತರಲ್ವಾ? ಮತ್ತೆ? ಅಯ್ಯೋ ನೋಡಮ್ಮ, ಈ ಬಿಲ್ಡಪ್ ಎಲ್ಲ ಸಾಕು. ಅದೇನ್ ಹೇಳ್ಬೇಕು ಅಂತಿದ್ಯೋ ನೇರವಾಗಿ ಹೇಳು. ಏನಿಲ್ಲ ಕಣೆ, ನಮ್ಮ ಅತ್ತೆ ತಾಳಿ ಸರ ಇದೆಯಲ್ಲ, ಅದೇ ಚೈನ್ ಇವಳಿಗೆ ಕೊಡೋಣ ಅಂತ. ಅಜ್ಜಿದ? ಹ್ಞೂ ಕಣೆ, ಅದಕ್ಕೆ ಯಾಕೆ ಹಂಗೆ ಬಾಯ್ ಬಿಡ್ತಾ ಇದೆಯಾ? ಎಲ್ಲ ಸರಿ ಇದ್ದಿದ್ರೆ ಅದು ನಿನಗೆ ಸೇರ್ಬೇಕಾಗಿದ್ದಿದ್ದು. ಆದರೆ ನೀನೇನು ಮಾಡ್ಕೊಂಡಿದ್ದೆ ಅಂತ ನಿನಗೆ ಗೊತ್ತಲ್ಲ. ಅಮ್ಮ, ಮತ್ತೆ ಮತ್ತೆ ಅದೇ ವಿಷಯದ ಬಗ್ಗೆ ಮಾತಾಡ್ಬೇಡ ನೀನು. ಈಗ ನಾನು ಅದನ್ನ ಬಳಸ್ಕೋಬಾರ್ದು ಅಂತೇನಿಲ್ವಲ್ಲ. ಅಜ್ಜಿ ಚೈನ್ ಮೇಲೆ ನನಗೂ ಹಕ್ಕಿದೆ. ಅವಳಿಗೇನು ಕೊಡ್ಬೇಕು ಅಂತಿದ್ಯೋ